ರಾಜ್ಯದ ಜನರಿಗೆ ಇಂದಿನಿಂದ ಬಸ್ ದರ ಏರಿಕೆ ಶಾಕ್ ಅನ್ನ ಸರ್ಕಾರ ನೀಡಿದೆ. ಇಂದಿನಿಂದ 15% ಬಸ್ ದರವನ್ನ ಏರಿಕೆ ಮಾಡಿದೆ. ಒಂದೆಡೆ ಶಕ್ತಿ ಯೋಜನೆ ಫ್ರೀ ಅಂತ ಸರ್ಕಾರ ಹೇಳ್ತಾರೆ, ಮತ್ತೊಂದೆಡೆ ಪ್ರಯಾಣಿಕರಿಗೆ ಇಂದಿನಿಂದ ಕತ್ತರಿ ಬೀಳ್ತದೆ. ಅದರಲ್ಲೂ ಪುರುಷರಿಗೆ ಇಂದಿನಿಂದ 15% ಬಸ್ ದರ ಏರಿಕೆ ಆಗಿದೆ. ಈಗ ಸಾಕಷ್ಟು ಪ್ರಯಾಣಿಕರು ಬೆಳಗ್ಗೆಯಿಂದಲೇ ಪ್ರಯಾಣವನ್ನು ಬಳಸ್ತಾ ಇದ್ದಾರೆ. ಆದರೆ 15% ಹೆಚ್ಚಿಗೆ ಬಸ್ ದರವನ್ನು ಅವರು ನೀಡಿ ಪ್ರಯಾಣ ಬಳಸಬೇಕು. ಈಗ ಪ್ರಯಾಣಿಕರು ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ಮಾತಾಡ್ತಾನೆ. ಸರ್, ಇದು ಇವತ್ತಿನಿಂದ 15% ಬಸ್ ದರವನ್ನ ಏರಿಕೆ ಮಾಡಿದ್ರೆ ಏನು ಹೇಳ್ತೀರಿ? ಬೇಕಾಗಿರಲಿಲ್ಲ ಸರ್. 15% ಮಾಡ್ತಾ ಇದ್ದಾರೆ ಅಂತ ಏನಕ್ಕೆ ಬೇಕಿತ್ತು? ಫ್ರೀ ಯಾರು ಕೇಳಿದ್ರು? ಇವ್ರಿಗೆ ಫ್ರೀ ಕೊಟ್ಬಿಟ್ಟು ಒಂದು ವರ್ಷದಿಂದ ಫ್ರೀ ಕೊಟ್ಟರು. ಇವಾಗ ಇನ್ನೊಂದು 6 ತಿಂಗಳಲ್ಲಿ ಅದನ್ನೆಲ್ಲ ಡಬಲ್ ಮಾಡಿ ತಗೊಳ್ತಾರೆ. ಯಾರು ಕೇಳಿದ್ರು ಇದನ್ನು? ಅದರಿಂದ ಒಂದು ಕಡೆ 5 ರೂಪಾಯಿ ಕೊಟ್ಬಿಟ್ಟು ಇನ್ನೊಂದು ಕಡೆ 10 ರೂಪಾಯಿ ಕಿತ್ಕೊಳ್ಳೋದು ಯಾರಿಗೆ ಬೇಕಿತ್ತು? ಅವ್ರು ಎಲೆಕ್ಷನ್ ಕ್ಯಾಂಪೇನ್ಗೋಸ್ಕರ ಎಲ್ಲ ಫ್ರೀ ಅಂದ್ಬಿಟ್ಟು ದಿವಾಳಿ ಮಾಡ್ತಾ ಇದ್ದಾರೆ ಆರ್ಥಿಕತೆನ. ಈ ಆರ್ಥಿಕತೆನ ರಿಟರ್ನ್ ಮಾಡೋದಕ್ಕೋಸ್ಕರ ಇದನ್ನೆಲ್ಲ ಮಾಡಿ ಅಂತ ಯಾರು ಕೇಳಿದ್ರು ಸರ್? ಇದನ್ನು ಖಂಡಿತ ಇದು ಇಂಥದ್ದು ಅಕ್ಸೆಪ್ಟ್ ಮಾಡೋಕ್ಕಾಗೋದಿಲ್ಲ ಈ ಥರ ಮಾಡಿದ್ದು. ಸರ್, ಸರ್ಕಾರ ಹೇಳ್ತದೆ 10 ವರ್ಷದಿಂದ ಬೆಲೆ ಏರಿಕೆ ಜಾಸ್ತಿ ಮಾಡಿಲ್ಲ, ಬಸ್ ದರ ಏರಿಕೆ ಮಾಡಿಲ್ಲ, ಈಗ ಶಕ್ತಿ ಯೋಜನೆ ಕೊಟ್ಟಿದ್ದೀವಿ ಅಂತ ಸರ್ಕಾರ ಹೇಳ್ತದೆ. ಶಕ್ತಿ ಯೋಜನೆ ಕೊಟ್ಟಿದ್ದಾರೆ ಅಂದರೆ ಯಾರಿಗೆ ಕೊಟ್ಟಿದ್ದಾರೆ ಸರ್? ಯಾರು ಕೇಳಿದ್ರು ಶಕ್ತಿ ಯೋಜನೆ? ಅವ್ರು ಓಟ್ ಹಾಕಿಸ್ಕೋಬೇಕಿತ್ತು, ಕೊಟ್ಟಿದ್ದಾರೆ ಶಕ್ತಿ ಯೋಜನೆನ. ಈಗ ಪ್ರತಿ ಸಲ ಜಾಸ್ತಿ ಮಾಡಬೇಕಾದ್ರೆ 1 ರೂಪಾಯಿ 2 ರೂಪಾಯಿ ಮಾಡ್ತಿದ್ರು. ಇವಾಗ ಎಷ್ಟು ಮಾಡಿದ್ದಾರೆ? 15% ಮಾಡಿದ್ದಾರೆ. ಅವ್ರಿಗೆ ಇಷ್ಟ ಬಂದಿದ್ದು ಮಾಡೋದಕ್ಕೆ ಇದನ್ನ ಜನರ ಮೇಲೆ ತಾನೇ ಹೊರೆ ಬರ್ತಾ ಇರೋದು. ಒಂದು ಕಡೆ ಕೊಟ್ಬಿಟ್ಟು ಇನ್ನೊಂದು ಕಡೆ ಇರೋ ಕಡೆ ಎಲ್ಲ ಕಡೆ ಕಿತ್ಕೊಂಡ್ರೆ ಈಗ ಯಾವುದೇ ಹೋಗಿ ರಿಜಿಸ್ಟ್ರೇಷನ್ ಕಾಸ್ಟ್ ಆಗಲಿ, ಇದಾಗಲಿ, ಇಲ್ಲ GST ಆಗಲಿ, ಯಾವುದಕ್ಕೆ ಒಂದಕ್ಕೆ ಹೋದ್ರು ಎಷ್ಟು ಬೇಕು ಅವ್ರಿಗೆ ಮನಸ್ಸಿಗೆ ಬಂದಷ್ಟೇ ರೇಟ್ಗಳನ್ನ ಜಾಸ್ತಿ ಮಾಡಿದ್ದಾರೆ. ಅಂದರೆ ಫ್ರೀ ಕೊಟ್ಟಿದ್ದು ಎಲ್ಲಿ ಬಂತು? ಲೇಡೀಸ್ ಹತ್ರ 5 ರೂಪಾಯಿ ಫ್ರೀ ಕೊಟ್ಬಿಟ್ಟು ಜೆಂಟ್ಸ್ ಹತ್ರ ಅದೇ ಮನೆಯವ್ರ ಹತ್ರ 15 ರೂಪಾಯಿ 20 ರೂಪಾಯಿ ಕಿತ್ಕೊಳ್ಳೋದು ಬಂತು ಅಂದರೆ ಏನಕ್ಕೆ ಬೇಕಿತ್ತು? ಇದರಿಂದ ಅವಶ್ಯಕತೆ ಏನಿದೆ? ಪ್ರಯಾಣಿಕರು ಬಸ್ ದರ ಏರಿಕೆಗೆ ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರೆ ಮತ್ತಷ್ಟು ಪ್ರಯಾಣಿಕರನ್ನ ಈಗ ನಾನು ಮಾತಾಡಿಸ್ತಾ ಹೋಗ್ತೀನಿ. ಈಗ ಬಸ್ ದರ ಏರಿಕೆ ಆಗಿದೆ ಸರ್, ಇವತ್ತಿಂದ 15%. ಏನು ಹೇಳ್ತೀರಿ ಸರ್? ತುಂಬ ಕಷ್ಟ ಆಗುತ್ತೆ ಓಡಾಡಲಿಕ್ಕೆ. ಇವರು ಎಲ್ಲ ಫ್ರೀ ಕೊಟ್ಬಿಟ್ಟು ನಮಗೆ ತುಂಬ ಅವರು ಬಸ್ ಚಾರ್ಜ್ ಎಲ್ಲ ಜಾಸ್ತಿ ಮಾಡೋದು ತುಂಬ ಕಷ್ಟ ಆಗುತ್ತೆ. ಅವರು ಈ ಥರ ಮಾಡಬಾರ್ದಾಗಿತ್ತು. ಬಟ್ ಇದರಿಂದ ತುಂಬ ಜೆಂಟ್ಸಿಗೆ ಎಫೆಕ್ಟ್ ಜಾಸ್ತಿ ಬೀಳ್ತಾ ಇದೆ. ಲೇಡೀಸ್ಗೆ ಫ್ರೀ ಕೊಡ್ತಾರೆ, ಅವರು ಆರಾಮ ಓಡಾಡ್ತಾರೆ. ನಮಗೆ ತುಂಬ ಎಲ್ಲದಕ್ಕೂ ಜೆಂಟ್ಸ್ ಮೇಲೆ ಡಿಪೆಂಡ್ ಆದಂಗೆ ಆಗುತ್ತೆ. ಹಂಗಾಗಿ ತುಂಬ ಕಷ್ಟ ಆಗ್ತದೆ. ಈಗ ಬಡವರ್ಗ ಮಧ್ಯಮ ವರ್ಗದವರಿಗೆ ಈಗ ಸಾಕಷ್ಟು ಹೊರೆ ಆಗ್ತದೆ. ಈಗ ಬೆಂಗಳೂರಿಗೆ ಮೊದಲು 218 ರೂಪಾಯಿ ಇತ್ತು, ಈಗ 247 ಕೊಡಬೇಕು. ನಾನ್ ಸ್ಟಾಪ್ ಬಸ್ಸಲ್ಲಿ 240 ಇತ್ತು, ಈಗ 287 ಕೊಡಬೇಕು. ಸಾಕಷ್ಟು ಹೊರೆ ಆಗ್ತದೆ ಅಲ್ವಾ ಸರ್? ಇದರಲ್ಲಿ ಮಿಡ್ಲ್ ಕ್ಲಾಸ್ ಜನ ಬಡವರೇ ಓಡಾಡೋದು, ಅದರಿಂದ ಬಡವರಿಗೆ ಎಫೆಕ್ಟ್ ಆಗ್ತಾ ಇರೋದು. ಶ್ರೀಮಂತರಿಗೆ ಏನು ಕಾರಲ್ಲಿ ಹೋಗ್ತಾರೆ, ಕಾರಲ್ಲಿ ಬರ್ತಾರೆ, ಅವ್ರಿಗೇನು ಎಫೆಕ್ಟ್ ಏನೂ ಆಗಲ್ಲ. ನಮ್ಮಂಥ ಮಿಡ್ಲ್ ಕ್ಲಾಸ್ ಜನಕ್ಕೇ ಎಫೆಕ್ಟ್ ಆಗ್ತಾ ಇರೋದು. ಅವರು ಫ್ರೀ ಕೊಟ್ಬಿಟ್ಟು ಮತ್ತೆ ಇಲ್ಲಿಂದ ಕಿತ್ಕೊಂಡ್ರೆ ಏನು ಉಳಿಯುತ್ತೆ? ನಮಗೆ ಏನು ಉಳಿಯುತ್ತೆ? ನೀವೇ ಹೇಳಿ, ಯೋಚನೆ ಮಾಡಬೇಕು. ಗೌರ್ಮೆಂಟ್ ಯೋಚನೆ ಮಾಡಬೇಕು. ಅದನ್ನು ಟ್ಯಾಕ್ಸನ್ನ ಅವರು ಕಟ್ತಾರೆ, ಅದನ್ನು ಅವ್ರು ಕಡಿಮೆ ಮಾಡಬೇಕು. ಬಸ್ ಚಾರ್ಜನ್ನು 15% ಒಂದೇ ಸರಿ ರೈಸ್ ಮಾಡಿದ್ರೆ ತುಂಬ ಕಷ್ಟ ಆಗುತ್ತೆ. ಈಗ ಮತ್ತೊಬ್ಬರು ಪ್ರಯಾಣಿಕಿದ್ದಾರೆ. ಯಜಮಾನ್ರೆ, ಇವತ್ತಿಂದ ಬಸ್ ದರ 15% ಜಾಸ್ತಿ ಮಾಡಿದ್ರೆ ಏನು ಹೇಳ್ತೀರಿ ಇದ್ರ ಬಗ್ಗೆ? ಇನ್ನೇನು ಹೇಳೋದು ಸಮಯ ಬಡವ್ರುಗಳಿಗೆ ಹೋಗೋದು ಹೆಂಗೆ ಹೋಗ್ತಾರೆ ಬೆಂಗಳೂರಿಗೆ. ನಾವು ಹೆಂಗಸರಿಗೆ ಫ್ರೀ ಮಾಡ್ತಾರೆ, ಗಂಡಸರ ಮೇಲೆ ಜಾಸ್ತಿ ಮಾಡ್ತಾರೆ. ನಾವು ಕೂಲಿ ಮಾಡೋದು ಎಲ್ಲಿ ಬಂದು ಮಾಡ್ತಾರೆ? ಏನು ಗೌರ್ಮೆಂಟ್ ಇರೋರಿಗೆ ಅವ್ರಿಗೆ ಇದಾಕೈತೆ ಅಲ್ವಾ? ಈಗ ಶಕ್ತಿ ಯೋಜನೆ ಕೊಟ್ಟಿದೀವಿ ಅಂತಾರೆ, 10 ವರ್ಷದಿಂದ ಬಸ್ ಇಲ್ಲ, ಜಾಸ್ತಿ ಮಾಡಿಲ್ಲ, ಈಗ ಜಾಸ್ತಿ ಮಾಡಿದೀವಿ ಅಂತಾರೆ. ಅದೇ ಜಾಸ್ತಿ ಮಾಡಿರೋದು ಎಲ್ಲ ಕದ್ಕೊಂಬಂದು ಕೊಡ್ಬೇಕಾದೆ, ಕಳ್ಳತನ ಮಾಡ್ಬೇಕಾದೈತೆ. ನಮ್ಮ ಅವ್ರಿಗೆ ಫ್ರೀ ಮಾಡಿದಾಗ ನಮಗೆ ಫ್ರೀ ಮಾಡ್ಬೇಕಾಯ್ತು, ನಮ್ಗೆ ಕಮ್ಮಿ ಮಾಡಬೇಕು. ನಮಗೆ ಇನ್ನೂ ಜಾಸ್ತಿ ಮಾಡ್ಕೊಂಡು ನಾವೇನು ಮಾಡೋದು ಹೇಳಿ? ಇವಾಗ ಸರ್ಕಾರ ಗ್ಯಾರಂಟಿಗಳು ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ. ಸರ್ಕಾರ ಎಲ್ಲ ಯಾವ ಸರ್ಕಾರ ಬಂದಿದೆ ಗೋಳೆ. ನೀವು ರೈಟ್ ಜಾಸ್ತಿ ಮಾಡ್ಕೊಂಡು ಕಮ್ಮಿ ಯಾರು ಮಾಡಲ್ಲ. ಅಕ್ಕಿ ರೇಟ್ ಕೊಡ್ತೀವಿ ಅಂದ್ರೆ 5 kg ಅಕ್ಕಿ ಕೊಡ್ತಾರೆ. ಈಗ ಅದು ಕಮ್ಮಿ ಮಾಡ್ತಾರೆ. ಈಗ ಬಡವರಿಗೆ ಮಧ್ಯಮ ವರ್ಗದವರಿಗೆ ಇದೊಂದು ರೀತಿ ಹೊರೆ ಆಗಲ್ವ? 15% ಜಾಸ್ತಿ ಹೊರೆ ಆಗೈತೆ, ಬಡವ್ರಿಗೆ ಹೊರೆ ಆಗೈತೈತೆ ಅಲ್ವಾ? ಇದು ಪ್ರಯಾಣಿಕರು ಬಸ್ ದರ ಏರಿಕೆ ಒಂದು ರೀತಿ ಸರ್ಕಾರ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು. ಯಾಕೆಂದ್ರೆ ಬಡವರ್ಗದವರು ಮಧ್ಯಮದವರಿಗೆ ಸಾಕಷ್ಟು ದುಬಾರಿ ಆಗ್ತದೆ. ಈ ಏಕಾಏಕಿ 15% ಬೆಲೆ ಏರಿಕೆ ಮಾಡಿರ್ತಕ್ಕಂಥದ್ದು ಸರಿಯಲ್ಲ. ಹಾಗಾಗಿ ಸರ್ಕಾರ ಮತ್ತೊಮ್ಮೆ ಪರಿಶೀಲನೆ ಮಾಡಿ ಬೆಲೆ ಏರಿಕೆಯನ್ನ ಕಡಿಮೆ ಮಾಡಬೇಕು ಅಂತ ಹೇಳಿ ಒತ್ತಾಯವನ್ನು ಮಾಡ್ತಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆ ಶಶಿಧರ್ BC ಪಬ್ಲಿಕ್ TV, ಹಾಸನ.